ಆಂಟಮ್ಮ ಅಯ್ಯೋ ಆಂಟಮ್ಮ ಆಂಟಮ್ಮ ಲೇ ಕ್ವಾಟೆ ನಂಗೆ ಆಯ್ತಾರ ಖುಷಿಗೆ ಆಕಾಶನೇ ತೇಲಾಡ್ದಂಗ ಆಯ್ತದ ಕಳ್ಳ. ಅಯ್ಯೋ ನನ್ಗೆ ಭೂಮಿನೇ ತಿರುಗ್ತಾ ಇದೆ. ಮೊದ್ಲು ನನ್ನ ಕೆಳಗಿಳಿಸಿ ಅದೇನು ಅಂತ ಇವಾಗ ಆಂಟಮ್ಮ ನಾನು ಖುಷಿ ಪಡ್ತೀನಿ. ಮುದ್ದು ಸೊಸೆ ಮುದ್ದು ಸೊಸೆ. ಏನಿದು ನನ್ನ ಅಮ್ಮಿ ಆಲ್ ಟಿಕೆಟ್ ನೋಡ್ತಾ ಇದ್ಲು, ಅದನ್ನ ಪೈಲಲ್ಲಿ ಇಡೋದ್ ಬಿಟ್ಬಿಟ್ಟು ಇಲ್ಲಿಟ್ಟವಳಲ್ಲ. ಏನಪ್ಪ ಮಾಡೋದ್ ಇವಾಗ? ಅದೇನ ಕೆಳಗ್ ಬಿತ್ತು ನೋಡ್ಲಾ? ಅದ್ ಹಾಲಿನ ಟಿಕೆಟ್ ಅಪ್ಪಯ್ಯ. ಏನ್ಲ ಏನ್ಲ ಹಂಗಂದ್ರೆ ಯಾರಲ್ಲ ಅದು? ಅದು ಡೈರಿ ಕೊಡಕ್ಕಿಲ್ವೇ, ಅದು ಹಾಲಿನ ಟಿಕೆಟ್ ಅಪ್ಪಯ್ಯ. ಹೌದೇ? ಒಳ್ಳೆ ನೋಡ್ತೀನಿ. ಇದು ಹೋದ್ ತಿಂಗ್ಳದ್ ಕಣಪ್ಪಯ್ಯ, ಆಗ್ಲೇ ಪೇಮೆಂಟ್ ಎಲ್ಲ ಆಗದ್ ಕಣ್ಬಿಡು. ಲೇಯ್ ಅದನ್ನ ಬೀಸಾಕದ್ ಬಿಟ್ಟು ಯಾಕಲ ಮಾಡಿಕೊಂಡಿದ್ಯಾ? ಅಪ್ಪಯ್ಯ ಅದು ಇದ್ಯೇನೆ ಹೇಳಿದ್ದು, ವರ್ಷಕ್ಕೊಂದ್ಸತಿ ಎಲ್ಲ ಲೆಕ್ಕ ಹಾಕಿದ್ರೆ ಆಯ್ತದೆ ಇವತ್ತಿಡಿ ಅಂತ. ನನ್ನ ಸೊಸೆ ಅಂದ್ಮೇಲೆ ಹುಷಾರಾಗಿ ಮಾಡಿಕೊಳ್ಳ. ಸರಿ, ಅದೇನೋ ತಂದೀವ್ನಿ ಅಂದಲ್ಲ, ತೋರಿಸ್ಲಾ? ಅಪ್ಪಯ್ಯ ಇದಿಂದು ಸಿಗಪ್ಪ. ಏನಿಲ್ಲ ಇದು. ನನಗೆ ಹಾಕ್ಲ ಕನ್ನಡಕ? ಅಪ್ಪಯ್ಯ ಇದು ಕೂಲಿ ಗ್ಲಾಸ್ ಅಂತವ. ಇನ್ನೇನ್ ಶುರು ಆಯ್ತೈತೆ, ಗಾಳಿ ಬೆಳಕು ಅಂದಲೇ ಪ್ರಚಾರಕ್ಕೆ ಹೋಗ್ಬೇಕಾಯ್ತದೆ. ಅವಾಗ ನಿಮ್ಮಿಬ್ರಿಗೆ ಕಣ್ಣಿಗೆ ಧೂಳ್ ಬೀಳ್ದಲ್ಲ ಇರ್ಲಿ ಅಂತ, ಹಂಗೆ ಬಿಸ್ಲಿಗೆ ತಂಪಾಗಿರ್ಲಿ ಅಂತ ತಂದೀವ್ನಿ. ರೀ, ನಿಮ್ ಮಗ ಸೊಸೆ ಇಷ್ಟೊಂದ್ ಪಿರುತಿಂದ ತಂದ್ಕೊಟ್ಟಾರೆ, ಒಂದ್ ಕಿತ್ಲಿ. ನಾನು ಹಾಕೊಳಕಿಲ್ಲ ಅಂದ್ರೆ ನೀವು ಬಿಡೋಕಿಲ್ಲ. ಆಯ್ತು ಬಿಡ್ರಪ್ಪ, ಹಾಕೋತೀನಿ. ಮಾವ, ಇಬ್ರು ಸೂಪರ್ ಆಗಿ ಕಾಣಿಸ್ತಿದ್ದೀರಿ. ಅದ್ಕೆ ಯಾಕೋ ನಂಗೆ ಈ ಸೀರೆ ಕಲರು ಇಷ್ಟ ಆಗ್ಲಿಲ್ಲ. ಇದನ್ನ ನೀವ್ ಇಟ್ಕೊಳ್ಳಿ, ನನಗೆ ಅದನ್ನ ಕೊಡಿ. ಅದಕ್ಕೇನಂತೆ ಸಾವಿತ್ರಿ, ನೀನ್ ಇದನ್ನೇ ಮಡಿಕೋ, ಅದು ನನಗ್ ಕೊಡು. ತಕ. ಅಯ್ಯೋ ಅದ್ಕೆ ದೂರದಿಂದ ಕಲರ್ ಸಂದಾಗಿದೆ ಅನ್ನಿಸ್ತು, ಆದ್ರೆ ಬಾರ್ಡ್ರ್ ಸಂದಾಗಿಲ್ಲ. ಒಂದ್ ಕೆಲ್ಸ ಮಾಡಿ, ನೀವು ಇದೇ ಇಟ್ಕೊಳ್ಳಿ, ನನ್ಗ ಅದನ್ನೇ ಕೊಡಿ. ಅಲ್ಲ ಸಾವಿತ್ರಿ, ನಿಂಗ್ ಯಾವಾಗ್ಲೂ ನಿಂತಾವಿರೋದಕ್ಕಿಂತ ಬ್ಯಾರೆ ಹೊರ್ತಾ ಇರೋದೇ ಸಂದ ಕಾಣಿಸೋದು ಅಲ್ವೇ? ಅದಕ್ಕೆ ಮೊದ್ಲು ನಮ್ ತಾವ್ ಏನಾಯ್ತೋ ಅದ್ರಲ್ಲೇ ತೃಪ್ತಿ ಪಡ್ಬೇಕು ಅನ್ನೋದು. ವಿದ್ಯಾ, ಇನ್ನೊಂದ್ ಕವರ್ ಅದಲ್ಲ, ಅದ್ರಲ್ಲಿ ಏನದೆ? ಅದ್ಯಾರ್ಗೆ? ಅದು ಒಂದು ಅಜ್ಜಿಗೆ, ಇನ್ನೊಂದು ಚಂಪಂಗೆ. ಅವಳಿಗೆ ಯಾಕವ ತರಕ್ ಹೋದೆ? ಚಿಕ್ಕವ, ಚಂಪನು ನಮ್ಮೊಟ್ಟಿ ಅವಳಲ್ವೇ, ಅದಕ್ಕೆ ನಮ್ಮೊಟ್ಟಿಗೆ ಅವಳಿಗೂ ತಂದ್ವಿ. ಒಳ್ಳೆ ಕೆಲಸ ಮಾಡದೆ ಬಿಡ್ಲ ಮಗ. ಅವಳಿಗೆ ನಾವು ತಂದ್ಕೊಡದೆ ಇನ್ಯಾರು ತಂದ್ಕೊಟ್ಟಾರ? ಚಂಪಾ, ಚಂಪಾ,
ಚಂಪಾ ಬಾ ಚಂಪಾ ಕುಂತ್ಕೋ ಬಾ ಕುಂತ್ಕ ಯೋನಾಯ್ ಚಂಪಾ ಯಾಕೆ ಅಳ್ತಿದ್ಯಾ? ಏನಿಲ್ಲ ಅಕ್ಕ. ಚಂಪಾ ನೀನ್ ಅಳ್ತಾ ಇರೋದು ನನಗ್ ಕಾಣ್ತಾ ಇದೆ, ಅಂತದ್ರಲ್ಲಿ ನನ್ ತಾವನೇ ಸುಳ್ಳು ಹೇಳ್ತಿದ್ಯಾ? ಈಗ ಅಳೋ ಅಂತದ್ ಏನಾಯ್ತು ಚಂಪಾ? ಚಂಪಾ ನಿನ್ನೆ ಕೇಳ್ತಾ ಇರೋದು ಏನಾಯ್ತು ಅಂತ ಹೇಳು. ವಿದ್ಯಕ್ಕ, ನಮ್ಮಂತ ಬಡವರಿಗೆ ಅಳಕ್ಕೆ ಅವನ್ ನೆನಪ್ಬಿಟ್ರೆ ಬ್ಯಾರೆ ಏನಿರ್ತದ ನೀನೇ ಹೇಳು. ಅಲ್ಲ ಚಂಪಾ, ನೀನ್ ಅವಾಗ ಅವನ ನೆನ್ಸ್ಕೊಂಡ್ ಅಳ್ತಾ ಇದ್ರೆ ಹೆಂಗ್ ಹೇಳು? ಸರಿ ಆಯ್ತು, ನಮ್ಮಿಂದ ನಿಮ್ ಅವನ್ನ ತಗೊಂಬರೋದಕ್ ಆಗಕ್ಕಿಲ್ಲ, ಆದ್ರೆ ಹಸಿ ಪಿರುತಿ ಕೊಡ್ಬೋದಲ್ವೇ? ನಾವೆಲ್ಲರೂ ಇದ್ರುವೆ ನೀನ್ ಅವಾಗ ಅವನ್ ನೆನ್ಸ್ಕೊಂಡ್ ಅಳ್ತಾ ಇದ್ರೆ ಹೆಂಗ್ ಹೇಳು? ನಮ್ಮಿಂದ ಅಂತೂ ನಿಮ್ ಅವನ್ನ ತಗೊಂಬರಕ್ ಆಗದೆ ಇರ್ಬೋದು, ಆದ್ರೆ ಹೊಸಿ ಪಿರುತಿ ಕೊಡ್ಬೋದಲ್ವೇ? ಆದ್ರುವೆ ಬಡವರಾಗಿ ಹುಟ್ಟೋದೇ ತೆಪ್ಪು ಅಲ್ವೇ ಅಕ್ಕ? ಚಂಪಾ, ಬಡವರಾಗಿ ಹುಟ್ಟೋದು ನಮ್ ತಪ್ಪಲ್ಲ, ಬಡವರಾಗಿ ಸಾಯೋದು ನಮ್ ತಪ್ಪು. ಅದ್ಕೆ ಅಲ್ವೇ ಹೇಳೋದು ಬಡವ್ರ ಮಕ್ಳು ಬೆಳಿಬೇಕು ಅಂತ. ಹಾಗಂತ ನಮ್ಮಂತ ಬಡವರು ಆಸೆ ಕನ್ಸುಗಳನ್ನೆಲ್ಲ ಕಟ್ಕೊಳ್ಳೋದು ಒಂದೊಂದ್ಕಿತ ದೊಡ್ಡ ಅಪರಾಧವೇನೋ ಅಂತ ಅನ್ಸ್ತದೆ ಅಕ್ಕ. ಅದು ನಿನ್ ತಪ್ಪು ಕಲ್ಪನೆ ಚಂಪಾ. ನಾನು ಬಡವ್ರ ಮನೇಲಿ ಹುಟ್ಟಿ 108 ಆಸೆ ಕನ್ಸುಗಳನ್ನ ಕಟ್ಕೊಂಡೆ, ಕೊನೆಗೆ ನಾನ್ ಮದ್ವೆ ಆಗಿದ್ರಿಂದ ನನ್ನ ಆಸೆ ಕನ್ಸುಗಳೆಲ್ಲ ನುಚ್ನೂರ್ ಆಗೋಯ್ತು ಅನ್ಕೊಂಡೆ. ಆದ್ರೆ ನನ್ನ ಆಸೆ ಕನ್ಸುಗಳನ್ನ ಈಡೇರ್ಸೋಕಂತಾನೆ ನಮ್ ಗೌಡ್ರನ್ನ ನನ್ ಪಾಲಿಗೆ ಗಂಡನ ಕಳ್ಸ್ಕೊಟ್ಟಿದ್ದಾನ್ ನೋಡು. ನೀನ್ ಹೇಳ್ತಿರೋದು ದಿಟ ಅಕ್ಕ, ಆದ್ರೆ ಎಲ್ರುವೆ ನಿಂತರ ಅದೃಷ್ಟ ಮಾಡಿರಕ್ಕಿಲ್ಲ ಅಲ್ವೇ? ಭದ್ರಣ್ಣ ನಿಮ್ಮನ್ ಪಿರುತಿ ಮಾಡಿ ಅಟ್ಟಿಲ್ ಎಲ್ರೂ ಒಪ್ಸಿ ನಿಮ್ನೆ ಮದ್ವೆ ಮಾಡ್ಕೊಂಡ್ರು, ಆದ್ರೆ 8 ಜನ ಹಂಗೆಯ ಪಿರುತಿ ಮಾಡಿ ಅಟ್ಟಿಲ್ ಒಪ್ಸಿ ಮದ್ವೆ ಮಾಡ್ಕೋತಾರ, ನೀನೇ ಹೇಳು. ಕೆಲ್ವನ್ಕಿತ ಈ ಬಡತನನೇ ಪಿರುತಿಗೆ ದೊಡ್ಡ ಶಾಪ ಆಗೋಯ್ತದೇನೋ ಅಂತ ಅನ್ಸ್ತದೆ. ಹೇಳ್ಬೇಕಂದ್ರೆ ದೊಡ್ಡಗೌಡ್ರು ಒಪ್ಕೊಂಡಂಗೆ ಎಲ್ಲಾ ಹೆತ್ತವ್ರುವೆ ಒಪ್ಕೊಳಕ್ಕಿಲ್ಲ ಅಲ್ವೇ ಅಕ್ಕ? ಚಂಪಾ ಹೇಳು, ನನ್ನಿಂದ ನೀನೇನಾದ್ರೂ ಮುಚ್ಚಿಡ್ತಿದ್ಯಾ? ಹಂಗೆಲ್ಲ ಏನೂ ಇಲ್ಲ ಬಿಡಕ್ಕ. ಮತ್ತೆ ಯಾಕೆ ಪಿರುತಿ ಬಡತನ ಇದ್ರ ಬಗ್ಗೆ ಎಲ್ಲ ನೀನ್ ಮಾತಾಡ್ತಿದ್ಯಾ? ಅದೇ ನನ್ ಫ್ರೆಂಡು ಪಿರುತಿ ಅಂತ ಫೋನ್ ಮಾಡಿದ್ನಲ್ಲ ಅಕ್ಕ, ಈಗ ಆ ಹುಡ್ಗನ್ ಮನೆಯವ್ರು ಯಾರು ಒಪ್ಕೊಳಕಿಲ್ವಂತೆ, ಅದ್ಕೆ ಹೇಳ್ದೆ ಆಟೆ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅನ್ನಂಗೆ ಯಾರ ಹಣೆ ಬರ್ದಲ್ಲಿ ಏನ್ ಬರ್ದಿರುತ್ತೋ ಅದನ್ನ ಯಾರಿಂದನೂ ತಪ್ಸಕ್ ಆಗಕ್ಕಿಲ್ಲ. ಸುಮ್ನೆ ನೀನು ಇದ್ರ ಬಗ್ಗೆ ಎಲ್ಲ ಏನಕ್ ಮಾತಾಡ್ತಿದ್ಯಾ? ನಿನ್ಗೋಸ್ಕರ ಬೆಂಗಳೂರಿಂದ ಸೀರೆ ತಂದೀವ್ನಿ, ತಕ್ಕ. ಅಯ್ಯೋ ಅಕ್ಕ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಯಾಕೆ ಅಂದ್ರೆ ಅಕ್ಕ ಆದೋಳು ತಂಗಿಗ್ ತಂದ್ಕೊಡೋದು ಧರ್ಮ ಅಲ್ವೇ? ನಿಂಗ್ ಸಾನೆ ಇಷ್ಟ ಆಯ್ತದೆ, ತಕ್ಕ. ಅಕ್ಕ, ನಂಗೆ ಈ ಸೀರೆಗಿಂತ ಇದ್ರ ಹಿಂದೆ ಇರೋ ನಿಮ್ ಪಿರುತಿನೇ ದೊಡ್ಡದು, ಆಟೆ ಸಾಕು. ಇರ್ಲಿ ಚಂಪಾ, ತಕ್ಕ. ಅಂತಮ್ಮ, ಅಯ್ಯೋ ಅಂತಮ್ಮ, ಅಂತಮ್ಮ. ಲೇ ಕ್ವಾಟೆ, ನಂಗ್ ಆಯ್ತಾರ ಖುಷಿಗೆ ಆಕಾಶನೇ ತೇಲಾಡ್ದಂಗ್ ಆಯ್ತದ ಕಳ್ಳ. ಅಯ್ಯೋ ನನ್ಗೆ ಭೂಮಿನೇ ತಿರುಗ್ತಾ ಇದೆ, ಮೊದ್ಲು ನನ್ನ ಕೆಳಗಿಳಿಸಿ ಅದೇನು ಅಂತ ಹೇಳು ಅಂತಮ್ಮ, ನಾನು ಖುಷಿ ಪಡ್ತೀನಿ. ಲೇ ಕ್ವಾಟ್ಲೆ, ಕ್ವಾಟ್ಲೆ, ಏನಂತಮ್ಮ? ಬೆಂಗಳೂರಿನಾಗ ಏನಾಯ್ತು ಗೊತ್ತೇನಿಲ್ಲ? ನೀನ್ ಹೇಳಿದ್ರೆ ಅಲ್ವಾ ಅಂತಮ್ಮ ಗೊತ್ತಾಗೋದು?
ಬೆಂಗ್ಳೂರ್ಗೆ ಹೋದ್ಮೇಲೆ ನನ್ನ ಅಮ್ಮಿ ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನ ಪಿರುತಿ ಮಾಡ್ತಾವಳೆ ಅಂತ ನಂಗೆ ಗೊತ್ತಾಯ್ತು ಕಲ. ನನ್ನ ಅಮ್ಮಿನಂತವ ಮನ್ಸ್ ಬಿಚ್ಚಿ ಮಾತಾಡಿದ್ಲು ಕಂಡ. ಆಯ್ತಮ್ಮ ದಿಟ ಹೇಳ್ತಾ ಇದೀಯಾ? ನೀನೇನಾರು ಕಾಣಿಸ್ಕೊಂಡಿಲ್ಲ ತಾನೇ? ಇಲ್ಲ ಕಣ್ಲ ಕೊಟ್ಲೆ, ಇವತ್ತು ನನ್ನ ಅಮ್ಮಿ ಪಂಚಭೂತಗಳ ಸಾಕ್ಷಿಯಾಗಿ ಹೇಳ್ತೀವ್ನಿ, ನೀವಂದ್ರೆ ನನ್ ಪ್ರಾಣ. ಈಟಾಯ್ತು ಕಲ. ಅಂತಮ್ಮ ದಿಟ್ವಾಗ್ಲೂ ಇದು ಸಂತೋಷ ಪಡೋ ವಿಷಯನೇ ಅಂತಮ್ಮ. ನೀನ್ ಹೇಳ್ತಾ ಇರೋದು ನಂಗೆ ಇಷ್ಟೊಂದು ಖುಷಿ ಆಯ್ತದೆ ಅಂದ್ಮೇಕೆ ನೀನ್ ಆಕಾಶದಲ್ಲಿ ತೇಲಾಡ್ಬೇಕಾಗಿರೋದೇ ಬಿಡು. ಹೆಂಗೋ ಬೆಂಗ್ಳೂರ್ಗೆ ಹೋಗಿದ್ಕೋ ಸಾರ್ಥಕ ಆಯ್ತು. ದಿಟ ಕಣ್ಲ ಕೊಟ್ಲೆ, ನಾನು ಏನಾದ್ರೂ ಬೆಂಗ್ಳೂರ್ಗೆ ಹೋಗ್ದಲೇ ಇದ್ದಿದ್ರೆ ನನ್ನ ಅಮ್ಮಿ ಮನ್ಸಾಗೆ ಇಷ್ಟೊಂದು ಪಿರುತಿ ಮಾಡಿಕೊಂಡೋಳೆ ಅಂತ ನಂಗೆ ಗೊತ್ತೇ ಆಯ್ತಾ ಇರ್ಲಿಲ್ಲ. ಅಂತಮ್ಮ ಒಳ್ಳೇದಾಯ್ತಲ್ಲ ಬಿಡು. ಅಯ್ಯೋ ಕ್ವಾಟ್ಲೆ, ಈ ಖುಷಿ ಬಿಸಿದಾಗೆ ನಿಂಗೆ ತಂದಿರೋ ಗಿಫ್ಟ್ನೇ ಕೊಟ್ಟಿಲ್ಲ ಕಳ್ಳ. ತಡಿವಸಿ. ತಗೊಳ್ಳ. ಅಂತಮ್ಮ ನಾನೇನಾದ್ರು ವಾಚ್ ಕಟ್ಕತ್ತಿದ್ನೆ, ಇದೆಲ್ಲ ಯಾಕೆ ತರಕ್ ಹೋದೆ? ಲೇ, ಇನ್ಮೇಕಿಂದ ಕಟ್ಕೊಂಡ್ ಓಡಾಡ್ಲ ನೋಡ್ಲಾ. ಇನ್ಮೇಕಿಂದ ಯಾವಾಗ್ಲೂ ಈ ವಾಚ್ ನಿನ್ ಕೈಯಾಗೆ ಇರ್ಬೇಕು, ಸರಿಯೇ? ಅಂತಮ್ಮ ನೀನ್ ಕೊಟ್ಟಿದ್ ಮೇಕೆ ಈ ವಾಚ್ ಮುಗಿಬೇಕು, ಇಲ್ಲ ನನ್ನ ಐಸ್ ಮುಗಿಬೇಕು. ಅಲ್ಲಿ ಗಂಟ ಈ ವಾಚು ನನ್ ಕೈ ಮೇಲೆ ಇರ್ತದೆ. ಲೇ ಕ್ವಾಟ ಅಂದ್ರಂಗೆ ಈಗ ಕ್ಲಾಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ದೆ. ಲೇ ಅದ್ ಸರಿ, ಫೋನ್ ಮಾಡಿದಾಗ ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಲ್ಲ, ಏನಾಗಿದ್ಲ ನಿಂಗೆ? ಅಂತಮ್ಮ ಖುಷಿಗಿರನಾಗ ಅದೆಲ್ಲ ಯಾಕೆ? ಅದಕ್ಕೆಲ್ಲ ಗೋಲಿ ಹೊಡಿ. ನಾನೇ ಆ ವಿಷಯಕ್ಕೆಲ್ಲ ತಲೆ ಕೆಚ್ಕೊಂಡಿಲ್ಲ ಬಿಡು ಅಂತಮ್ಮ. ಅಂತಮ್ಮ ಅದೆಲ್ಲ ಇರ್ಲಿ, ಹೆಂಗೋ ಅದಕ್ಕೆ ಮಾರ್ ಮನ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಕೊಂಡಾಗದೆ ಅನ್ನಕ್ಕೆ ಅಂತಮ್ಮ. ಸುಬ್ಬ ಬುಲ್ಲ 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 ಹೂವು ಹಣ್ಣು ಎಲ್ಲ ತಂದು ರೂಮ್ನ ಸಿಂಗಾರ ಮಾಡ್ಲಾ? ಲೇ ಕ್ವಾಟ್ಲೆ, ನನ್ನ ಅಮ್ಮಿ ಇನ್ನುವೆ ಮನ್ಸ್ ಬಿಚ್ಚಿ ಈಗ ಮಾತಾಡೋಳ್ ಕಳ್ಳ. ಇನ್ನೂ ಪಿರುತಿ ಮಾಡ್ತೀನಿ ಅಂತ ಹೇಳ್ತಾವಳೆ. ಅದನ್ನೇ ನೆಪ ಇಟ್ಕೊಂಡು ಈ ಥರ ನಮ್ಮ ಆಸೆ ಹೇಳ್ಕೊಳ್ಳೋದು ಸರಿ ಇರಲ್ಲ ಕಳ್ಳ. ಲೇ, ಅವಳು ಪಿರುತಿ ಹೇಳ್ಕೊಳ್ಳೋ ಗಂಟ ನಾನು ಹೆಂಗೆ ಕಾಯ್ದ್ನೋ, ಈಸಿಯನು ಅವಳಾಗ ಅವಳೆ ಮನ್ಸ್ಫೂರ್ತಿ ಹಾಕೊಳ್ಳೋ ಗಂಟ ನಾನು ಕಾಯ್ತೀನಿ ಕಳ್ಳ. ಅಂತಮ್ಮ ಮನ್ಸೊಳಗಡೆ ಪಿರುತಿ ಅದೇ ಅಂದ್ಮೇಲೆ ಆಸೆ ನೀರ್ತದೆ. ಆದಷ್ಟು ಬೇಗ ಒಳ್ಳೇದಾಯ್ತದೆ ಬಿಡು.